ಪ್ರೀತಿಯ ಅನಾವರಣದ ಹೇಳಿ ಹೋಗು ಕಾರಣ ಪುಸ್ತಕದ 4ನೇ ಸಂಚಿಕೆಗೆ ಸ್ವಾಗತ. ನೀವು ಮೊದಲೆರಡು ಸಂಚಿಕೆಗಳನ್ನು ನೋಡಿಲ್ಲವೆಂದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಅದನ್ನು ನೋಡಿ ಆದಮೇಲೆ ಈ ಸಂಚಿಕೆಯನ್ನು ನೋಡಿ. ತಮಗೆ ಈ ಪುಸ್ತಕ ಇಷ್ಟ ಆದರೆ ಒಂದು ಮೆಚ್ಚುಗೆಯನ್ನು ನೀಡಿ. ಯೂಟ್ಯೂಬ್ ಇನ್ನಷ್ಟು ಜನರಿಗೆ ಇದನ್ನು ರೆಕಮೆಂಡ್ ಮಾಡುತ್ತೆ. ಗೊತ್ತಿಲ್ಲ, ಮದುವೆಯಾಗಬಲ್ಲಷ್ಟು, ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡೋಕ್ಕೆ ಅಳಿಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿಯೇ ಗೊತ್ತು, ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂ ಅಮ್ಮ. ಅದೇನೇನೋ ಅನುಭವಿಸಿ ಬದುಕಿದ್ದಳೋ, ಅದೆಂತಹ ನೋವುಂಡು ಸತ್ತಳೋ. ಕತ್ತರಿಗಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಲಿಲ್ಲ. ಈ ಜನಕ್ಕೇನೋ ಬಾಯಿಗೆ ಬಂದಂತೆ ಮಾತನಾಡ್ಕೊಳ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆ ಕೆಳಗಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳ್ತಿದ್ನಂತೆ. ಚಿಕ್ಕ ಮಗುವಿನಂತೆ ತೀರಾ ಹಸುಗೂಸ್ನಂತೆ ದನಿ ತೆಗೆದು ವಿಕಾರವಾಗಿ ಅಳ್ತಿದ್ನಂತೆ. ಬೆಳಗ್ಗೆದ್ರೆ ಮಾತ್ರ ಹಾಕಿದ ಪದ್ಮಾಸನವನ್ನ ಬಿಚ್ಚುತ್ತಿರ್ಲಿಲ್ಲ, ಆದರೆ ಮಾಟ ಮಾಡುವುದನ್ನ ತಾನಾಗೆ ಬಿಟ್ಬಿಟ್ಟಿದ್ದ ಅಂತಾರೆ. ತೀರಾ ಯಾರಾದರೂ ಹುಡ್ಕೊಂಡು ಬಂದ್ರೆ ಮತ್ತಾರೋ ಮಾಡಿದ ಮಾಟಕ್ಕೆ ತಿರುಗಿ ಮಾಡಿಕೊಡೋನು. ಆತ ಬಳಸ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತ ಮನೆಯಲ್ಲೇ ಇವೆ. ತಂದುಕೊಳ್ಳಲೇ ಅಂದ್ಕೊಳ್ತಾನೆ ಹಿಮವಂತ. ಏನು ಉಪಯೋಗ? ಅಳಿಸಂದ್ರದ ಹಿರಣ್ಣಪ್ಪನ ಮಗ ಮಾಟ ಕಲ್ತ್ಕೊಂಡವನೇ ಅಂತ ಮಾತನಾಡ್ಕೊಳ್ತಾರೆ ಈ ಜನ. ಅವರಿಗೆ ತನ್ನನ್ನ ಕಂಡ್ರೆ ವಿನಾಕಾರಣ ಇವತ್ತಿಗೂ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತನಾಡುವವನಲ್ಲ. ಅವನ ಮೌನ ಮತ್ತೂ ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳ್ನೀರು ಕೇಳಿದ್ರೆ ಒಂದಲ್ಲ ಎರಡು ಕೆಡವಿ ಕೊಡ್ತಾರೆ. ಬರ್ತೀರಿ ಸ್ವಾಮಿ ಅಂತಾರೆ. ಹಿಂದೆ ಅದೇನೇನೋ ಮಾತನಾಡಿಕೊಳ್ತಾರೋ. ಅವರು ಅಪ್ಪನ ಬದುಕಿನ ಬರ್ಬರತೆಯನ್ನ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದ್ದನ್ನ ನೋಡಿದ್ದಾರೆ. ಕದಂಬಳ್ಳಿ ಸಮೀಪದ ಸೀಂಬಂಗ್ಲೆಯಲ್ಲಿ ಅದ್ಯಾವನೋ ಮೈ ಮೇಲೆ ಶನಿಮಾತ್ಮ ಬರ್ತಾನೆ ಅಂತ ನಾಟಕವಾಡಿದ್ದಕ್ಕೆ ಅಪ್ಪ ಮಠಮಠ ಮಧ್ಯಾಹ್ನದಲ್ಲಿ ಅವನನ್ನ ಅಟ್ಟಿಸ್ಕೊಂಡು ದೊಣ್ಣೆ ಎತ್ಕೊಂಡು ಹೋಗಿಬಿಟ್ಟಿದ್ನಂತೆ. ಹಾಗೆ ಹೋಗುತ್ತಾ ಹೋಗುತ್ತಾ ಅದೇನೋ ಮಂತ್ರ ಹೇಳಿಕೊಂಡನೋ. ಮುಂದೆ ಆ ಶನಿಮಾತ್ಮನ ನಾಟಕದವನು ಸೀಂಬಂಗ್ಲೆಗೆ ಕಾಲಿಟ್ಟರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ತನ್ನನ್ನ ಅಟ್ಟಿಸ್ಕೊಂಡು ಬಂದ ಹಾಗೆ ಆಗುತ್ತೆ ಅಂತ ಕಿರಿಚಿಕೊಳ್ತಿದ್ನಂತೆ. ಅಂತ ಮನುಷ್ಯ ಅಪ್ಪ. ಕೋಡಿ ಬೆಳೆಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನ ಬಿಡಿಸಿ ಮರಕ್ಕೆ ನೇತು ಹಾಕಿ ದಿನಗಟ್ಟಲೆ ಅದನ್ನ ಅಲ್ಲೇ ಬಿಟ್ಟು ದೇಶಾಂತರ ಹೋಗ್ಬಿಟ್ಟಿದ್ನಂತೆ ಅಪ್ಪ. ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ ಅದು. ಮಧ್ಯಾಹ್ನದ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರ ಹೋದ್ರೆ ಸಾಕು, ಕೊಳೆಯಾಗದೆ ಬಟ್ಟೆ ಬಿಚ್ಚಿಕೊಡಿ ಒಕ್ಕೊಡ್ತೀನಿ ಅಂತಿತ್ತಂತೆ. ಬೆಗೆ 1 ವರ್ಷವಾದ ಮೇಲೆ ಗೂಳಿ ಹೊನ್ನೇನಹಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತು ಹಾಕಿ ಹೋದ ಪ್ರೇತವನ್ನ ಬಿಡುಗಡೆ ಮಾಡಿಸಿದ್ರಂತೆ. ಅಂತ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೆ. ಇಡೀ ದೇಹ ಕೊಳೆತಂತೆ ರಣವಾಗಿ ಬಿಟ್ಟಿತ್ತು. ಹಲ್ಲುಗಳೆಲ್ಲ ಉದುರಿ ಹೋಗಿದ್ದವು, ಬಲಗೈ ಸೇದಿ ಹೋಗಿತ್ತು. ತೋಟದ ಮನೆಯ ಹತ್ತಿರಕ್ಕೆ ಹೋದ್ರೆ ದುರ್ವಾಸನೆಯಂತೆ. ಚಿಕ್ಕತ್ತೆ ಹೇಳೋಳಲ್ಲ, ಅಮ್ಮನನ್ನ ಕೊಂದ ಪಾಪ ಆತನಿಗೆ ಮೈ ತುಂಬ ಹರಡ್ಕೊಂಡಿತ್ತಂತೆ. ಕೆಲವೇ ತಿಂಗಳುಗಳಲ್ಲಿ ಹಾಗಾಗಿ ಹೋದ. ಪರಿಚಯದವರು ಬಂದು ಬಾಗಿಲಲ್ಲಿ ಊಟವಿಟ್ಟು ಹೊರಟು ಹೋಗ್ತಿದ್ರಂತೆ. ಮನೆಯೊಳಗಿನ ದುರ್ವಾಸನೆ ಭರಿಸಲು ಯಾರಿಗೂ ಆಗ್ತಿರ್ಲಿಲ್ಲ. ಮಾತನಾಡಿಸೋಣವೆಂದ್ರೆ ಹೆದರಿಕೆ ಬೇರೆ. ಕಡೆಗಂತೂ ಕಣ್ಣು ಹೋಗಿಬಿಟ್ಟಿದ್ದವು. ತಟ್ಟೆ ಎಲ್ಲಿದೆ ಎಂಬುದೇ ತಾನೇ ವಾಸನೆ ಹಿಡಿದು ಪತ್ತೆ ಹಚ್ಚಿಕೊಂಡು ಬೋರಲಾಗಿ ಅದರ ಮುಂದೆ ಬಿದ್ಕೊಂಡೆ ತಟ್ಟೆಗೆ ಬಾಯಿ ಹಾಕಿ ಪಾಚ ತಿಂತಿದ್ನಂತೆ. ಮುಂದೆ ಅದನ್ನ ನಿಲ್ಲಿಸ್ಬಿಟ್ಟ. ಮಗುವಿನ ದನಿಯಲ್ಲಿ ವಿಕಾರವಾಗಿ ಪ್ರಾಣಿ ಉಳಿಡುವಂತೆ ಉಳಿಟ್ಟು ಅಳ್ತಿದ್ದ. ಅದ್ಯಾವಾಗ ಸತ್ತನೋ. ಹೆಣದ ವಾಸನೆ ವಿಪರೀತವಾದ ಮೇಲೆ ಜನ ನೋಡ್ಕೊಂಡದ್ದು. ಚಿಕ್ಕತ್ತೆ ಹೋಗಿದ್ದಳಂತಲ್ಲ, ಶವ ಸಂಸ್ಕಾರ ಮಾತ್ರ ಭರ್ಜರಿಯಾಗಿ ಮಾಡಿದ್ರಂತೆ. ಅಳಿಸಂದ್ರದಿಂದ ಹಿಡಿದು ಚನ್ನರಾಯಪಟ್ಟಣದ ತನಕ ಎಲ್ಲ ಹಳ್ಳಿಯವರು ಮನೆಗೊಬ್ಬರಂತೆ ಸೇರಿದ್ದರು ಅಂತಾರೆ. ಸೀಬಂಗ್ಲೆಯಂತೂ ಊರೇ ಎದ್ದು ಬಂದಿತ್ತು. ಹಿಮವಂತನಿಗೆ ಯಾವುದೂ ನೆನಪಿಲ್ಲ. ಅಳಿಸಂದ್ರದ ಕಡೆಗೆ ಹೋದಾಗ್ಲೆಲ್ಲ ಮಾಟದ ಹಿರಣ್ಣಪ್ಪನ ಮಗನಂತೆ ಕಣವಾ ಎಂದು ಯಾರಾದರೂ ಮಾತನಾಡಿಕೊಂಡರೆ ಜೀವ ಹಿಂಡಿದ ಹಾಗಾಗ್ತಿತ್ತು. ಇನ್ನೇನು ಆ ನೆಲದ ಋಣವೇ ಮುಗಿತಲ್ಲ. ಹೋದ್ರೆ ಬಿಳಿ ಸಾಲೆಗೆ ಹೋಗ್ಬೇಕು, ಚಿಕ್ಕತ್ತೆ ಮನೆಗೆ. ಮಾಟದ ವಿವರಗಳಿರುವ ತಾಳೆಗರಿ ತರೋಕೆ ಹೋಗ್ಲೇಬೇಕಾ? ಬಸ್ ಇಳಿತ ತಲೆ ಕೊಡವಿಕೊಂಡ ಹಿಮವಂತ್. ಶಿವಮೊಗ್ಗಗಿಂತ ದಾವಣಗೆರೆಯಲ್ಲಿ ಬಿಸಿಲು ಪ್ರಕಾರ ಅನ್ಸುತ್ತೆ. ಆಟೋದಲ್ಲಿ ಕುಳಿತು ಕಸೂತಿ ಕಾವೇರಮ್ಮನ ಮನೆಗೆ ಬಿಡಿ ಅಂತ ಹೇಳಿದ್ರೆ ಯಾರಾದರೂ ಆ ಮನೆಗೆ ತಲುಪಿಸ್ತಾರೆ. ಆದ್ರೆ ಹಾಗಂತ ಹೇಳೋದೇಗೆ? ಬೆಳಗ್ಗೆ ಇಡ್ಲಿ ತಿಂದವನು ಹೊಟ್ಟೆ ಎಸಿತಿದೆ ಅಂದ್ಕೊಂಡ. ದೋಸೆ ಹೋಟೆಲ್ನಲ್ಲಿ ಕುಳಿತು 2 ಬೆಣ್ಣೆ ಮಸಾಲೆ ಅನ್ನಲು ಮುಂದಾದವನು
ಪ್ರಾರ್ಥನಾಳಿಗೂ ಈ ಹೊತ್ತಿಗೆ ಹಸಿವಾಗಿರುತ್ತದೆ ಮತ್ತು ಅವಳು ಕೂಡ ಊಟ ಮಾಡಿರಲ್ಲ. ಇದು ನೆನಪಾಗುತ್ತೆ. ಒಂದು ಕಾಫಿ ಎಂದ. ಹೋಟೆಲ್ನಿಂದ ಕುಡಿದು ಹೊರಬಂದ. ಪ್ರಿನ್ಸ್ ಜಯಚಾಮರಾಜೇಂದ್ರ ಎಕ್ಸ್ಟೆನ್ಗೆ ನಡೆದೇ ಹೊರಟ. ಉರಿ ಉರಿ ಬಿಸಿಲಿಗೆ ಮೈ ಬೆವುತ್ತಿತ್ತು. ಇದು ಕಾವೇರಿಯ ಕೈಲಾಗಬಲ್ಲಂತಹ ಕೆಲಸನ ಯೋಚಿಸ್ತ. ಅದಕ್ಕಿಂತ ಮಿಗಿಲಾಗಿ ಕಾವೇರಿ ಕೈಯಿಂದ ಈ ಕೆಲಸ ಮಾಡಿಸೋದು ಸರಿನಾ? ಪದೇ ಪದೇ ಯೋಚಿಸ್ತಾ ಬೇರೆ ದಾರಿ ಕಾಣಲಿಲ್ಲ. ಪ್ರಾರ್ಥನಾ ಡಾಕ್ಟರ್ ಆಗಲೇಬೇಕು, ಇಲ್ಲದಿದ್ದರೆ 2ನೇ ಬಾರಿಗೆ ಕಾವೇರಿಯ ಮನೆ ಹೊಸ್ತಿಲು ತುಳಿಯುವ ಪಾಪಕ್ಕೆ ಎಂದೂ ಸಿದ್ಧನಾಗ್ತಿರ್ಲಿಲ್ಲ. ಅವಳ ಅಸ್ತಿತ್ವವೇ ತನಗೊಂದು ಅಸಹ್ಯ. ಮುಖ ನೆನಪಾದ್ರೆ ಹೇವರಿಕೆ. ಆತ್ಮವನ್ನು ಯಾವತ್ತೋ ಕೊಂದು ಹಾಕಿ ಕೇವಲ ದೇಹ ಉಳಿಸಿಕೊಂಡಿರುವ ಹೆಂಗಸವಳು ಅದನ್ನೇ ಮಾರುತ್ತಾಳೆ, ಮಾರಿಸುತ್ತಾಳೆ. ಶಿವಮೊಗ್ಗದಿಂದ ಬಂದಿದ್ದೀನಿ, ಬಿಳಿ ಸಾಲೆಯ ಹಿಮವಂತ ಅಂತ ಹೇಳು. ಅವಳಿಗೆ ಗೊತ್ತಾಗುತ್ತೆ. ಕಾಲಿಂಗ್ ಬೆಲ್ ಅದುಮ್ದಾಗ ಈಚೆಗೆ ಬಂದ ಕನ್ನಡಕದ ಮುಖದ ಮಧ್ಯ ವಯಸ್ಕ ಹೆಂಗಸಿಗೆ ಹಾಗಂತ ಹೇಳಿ ಬಾಗ್ಲಲ್ಲೇ ನಿಂತ್ಕೋತಾನೆ ಹಿಮವಂತ್. ಸುತ್ತಲೂ ಒಮ್ಮೆ ನೋಡಿದ. ಕಾಂಪೌಂಡು ಪುಟ್ಟದಾದರೂ ಬಲೆ ಮಟ್ಟಸವಾಗಿತ್ತು. ಚಿಕ್ಕ ಚಿಕ್ಕ ಹೂವಿನ ಕುಂಡಗಳನ್ನ ಸಾಲಾಗಿ ಇರಿಸಲಾಗಿತ್ತು. ಒಂದು ಎಳೆ ತೆಂಗಿನ ಮರ ಕಾಂಪೌಂಡಿನೊಳಗೆ ಹುಟ್ಟಿ ವಕ್ರವಾಗಿ ಬೆಳೆದು ಆಚೆಗೆ ಚಾಚಿಕೊಂಡಿತ್ತು. ತಲಬಾಗಿಲಿಗೆ ಕಸೂತಿ ಮಾಡಿದ ತಿಳಿ ಗುಲಾಬಿ ಪರದೆ. ಮನೆಯ ಮೇಲೆ ಶಿವಕೃಪಾ ಅಂತ ಬರೆದು ಅದರ ಪಕ್ಕದಲ್ಲಿ 1982 ಅಂತ ಬರೆಯಲಾಗಿತ್ತು. ಮನೆಯೊಳಗೆ ದಿವ್ಯ ನಿಶ್ಶಬ್ದ. ಬಾಗಿಲು ತೆಗೆದು ಹೊರಕ್ಕಿಣುಕಿದ ದೊಡ್ಡ ಕುಂಕುಮದ ಹೆಂಗಸನ್ನ ಬಿಟ್ಟರೆ ಈ ಮನೆಯಲ್ಲಿ ಬೇರೆ ಜೀವಿಗಳು ವಾಸಕ್ಕೆ ಇಲ್ಲವೇನೋ ಎನ್ನುವಂತಹ ನಿರಾಳ ಮೌನ. 2 ಅಂತಸ್ತಿನ ಕಟ್ಟಡವುದು. ಮೌನವಾಗೇನೋ ಇದೆ, ಆದರೆ ಬಿಕೋ ಅಂತಿಲ್ಲ. ಸಾಮಾನ್ಯವಾಗಿ ಗೃಹಸ್ಥರ ಮನೆಗಿರುವಂತಹ ಲವಲವಿಕೆ ಈ ಮನೆಗಿಲ್ಲ. ಹೀಗೆ ಹಿಮವಂತ ಅನ್ಕೊಳ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ 2 ಅಂತಸ್ತಿನ ಮನೆಯಲ್ಲೊಂದು ಕಲರವ ಶುರುವಾಗಿ ಹೋಯಿತು. ಬಾಗ್ಲಲ್ಲೇ ನಿಲ್ಸಿದ್ದೀಯಲ್ಲೇ ಮೂದೇವಿ ಎಂದು ಗದರುತ್ತಲೇ ದಡನೆ ಮೆಟ್ಲೆ ಇಳಿದು ಬಂದವಳು ಕಾವೇರಿ. ಹಿಮವಂತ ಸುಮ್ಮನೆ ಅವಳೆಡೆಗೆ ನೋಡಿದ. ಒಂದು ಪರಿಚಯದ ನಗೆ ಕೂಡ ಬೀರಲಿಲ್ಲ. ಆದರೆ ಕಾವೇರಿಯ ಕಣ್ಣುಗಳಲ್ಲಿ ಸಂತೋಷದ ಹೂಕುಂಡ. ಅವಳ ಇಷ್ಟಗಳ ಕುಂಕುಮದಲ್ಲಿ ಸಂಭ್ರಮ. ಕೈಯಲ್ಲಿ ಕಸೂತಿ ಸಾಮಗ್ರಿ ಹಿಡಿದುಕೊಂಡೇ ಮೆಟ್ಟಿಳಿದು ಬಂದವಳು ಇನ್ನಿಲ್ಲದ ಅಕ್ಕರೆ, ಗೌರವ ಮತ್ತು ಯಾವುದೋ ಅವ್ಯಕ್ತ ಭಯದಿಂದಲೇ ಒಳ ಮನೆಯೊಳಗೆ ಕರೆದೊಯ್ದಳು ಕಾವೇರಿ. ಸೋಫಾದ ತುಂಬ ಕಸೂತಿ ಹಾಕಿದ ಬಟ್ಟೆ ಹಾಸಲಾಗಿತ್ತು. ಕಿಟಕಿಗಳು ಕಸೂತಿ ಹಾಕಿದ ಪರದೆಗಳೇ. ಅವಳು ಉಟ್ಟ ಸೀರೆಯ ಮೇಲೆಲ್ಲ ಕಸೂತಿ ನಕ್ಷತ್ರಗಳು. ಹೆಸರು ಸರಿಯಾಗಿ ಇಟ್ಟಿದ್ದಾರೆ ಅಂದುಕೊಂಡ ಹಿಮವಂತ. ನನ್ನ ಸೋಫಾದ ಮೇಲೆ ಕೂರಿಸಿ ಅವನೆದುರು ನೆಲದ ಮೇಲೆ ಕುಳಿತುಕೊಂಡ್ಬಿಟ್ಲು ಕಾವೇರಿ. ಹಿಮವಂತನ ಆಗಮನ ಅವಳಿಗೆ ಅನಿರೀಕ್ಷಿತವಾಗಿತ್ತು. ಮಾತು ಹೊರಬರ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನ್ ಮಾತನಾಡಿದ್ರೆ ಏನ್ ಎಡವಟ್ಟಾಗಿ ಬಿಡುತ್ತೋ ಎಂಬ ಆತಂಕ. ನಿನ್ನ ಹತ್ರ ಒಂದು ಕೆಲಸ ಆಗ್ಬೇಕಿತ್ತು, ಅದಕ್ಕೆ ಬಂದೆ. ಹಿಮವಂತನೇ ಶಬ್ದ ಉದ್ಗಡಿಸಿದ. ಪುಣ್ಯ ನಂದು, ಹೇಳಿ ಕಳಿಸಿದ್ರೆ ಶಿವಮೊಗ್ಗಗೆ ನಾನೇ ಬರ್ತಿದ್ದೆ ಅಂತಾಳೆ ಕಾವೇರಿ. ಕೆಲಸವಿರೋದು ದಾವಣಗೆರೆಯಲ್ಲಿ. ನಿನ್ನ ಕೈಲಿ ಆಗತ್ತಿದ್ರೆ ಮಾತ್ರ ಮಾಡು. ದುಡ್ಡು ದುಕಾಣಿಗೆ ಹಿಂದು ಮುಂದೆ ನೋಡ್ಬೇಕಾಗಿಲ್ಲ. ಪ್ರಾರ್ಥನಾಗೊಂದು ಮೆಡಿಕಲ್ ಸೀಟ್ ಬೇಕು. ಕಾಲೇಜು ನಡೆಸೋ ಮನುಷ್ಯ ನಿಂಗೆ ಗೊತ್ತಿರೋನು, ಅದಕ್ಕೆ ಬಂದೆ. ಅಡೆತಡೆ ಇಲ್ಲದೆ ಹೇಳಿದ ಹಿಮವಂತ. ಪ್ರಾರ್ಥನಾ ಅಂದ್ರೆ? ಕಾವೇರಿ ಗೊಂದಲಕ್ಕೆ ಬಿದ್ದಳು. ನಾನು ಮದುವೆಯಾಗೋ ಹುಡುಗಿ, ಹಾಗೆ ಕಂದನೋ ಹಿಮವಂತ್ ಅಂದುಬಿಟ್ಟ. ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಂತ ಅನ್ನಿಸ್ಲಿಲ್ಲ. ಮದುವೆಯಾಗುವಷ್ಟು ಪ್ರೀತಿಸ್ತೀನ ಅವಳನ್ನ ಎಂಬ ಪ್ರಶ್ನೆಗೆ ಅಲ್ಲೇ ಆತನಿಗೆ ಉತ್ತರ ಸಿಕ್ಕಂತಾಗಿ ಬಿಟ್ಟಿತ್ತು. ಕರ್ಕೊಂಡು ಬಂದಿದ್ದರೆ ಕಣ್ಣಾರೆ ನೋಡ್ತಿದ್ದೆ ಅಂದವಳು ಗಕ್ಕನೆ ಮಾತು ನಿಲ್ಲಿಸಿದಳು ಕಾವೇರಿ. ಹಿಮವಂತನಿಗೆ ತನ್ನೆಡೆಗೆ ಅದೆಂಥ ಉತ್ಕಟ ದ್ವೇಷವಿದೆ ಎಂಬುದು ಅವಳಿಗೆ ಗೊತ್ತು. 2ನೆಯ ಬಾರಿಗೆ ಅವನು ಈ ಮನೆಯ ಹೊಸ್ತಿಲು ತುಳಿದದ್ದೇ ಒಂದು ಆಶ್ಚರ್ಯ. ಮೊದಲ ಬಾರಿಗೆ ಅವನು ಬಂದಾಗ ಇದೇ ಸೋಫಾದ ಮೇಲೆ ಕುಳಿತಿದ್ದ. ಅವತ್ತು ಈ ಮನೆಯ ದೀಪ ಉಳಿಸಿದ್ದ. ಅವನ 2 ಪಾದಗಳ ಮೇಲೆ ಹಣೆ ಇರಿಸಿ ಗಳನೆ ಹತ್ತು ಬಿಟ್ಟಿದ್ದಳು ಕಾವೇರಿ. ಅವಳಿಗಿಂತ ತುಂಬಾ ಚಿಕ್ಕವನು ವಯಸ್ಸಿನಲ್ಲಿ ಹಿಮವಂತ. ಆದರೆ ಭಗವಂತ ಮಾತ್ರ ಮಾಡಬಹುದಾದಂಥ ಉಪಕಾರ ಮಾಡಿದ್ದ ಈ ಮನೆಗೆ. ಮಗಳು ಜಾಹ್ನವಿ ಇವತ್ತಿಗೂ ತನ್ನ ಟೇಬಲಿನ ಮೇಲೆ ಹಿಮವಂತನ ಫೋಟೋ ಇಟ್ಕೊಂಡಿದ್ದಾಳೆ. ದೇವರಿಗಿಂತ ಮುಂಚೆ ಇವನಿಗೆ ನಮಸ್ಕಾರ ಮಾಡ್ತಾಳೆ. ಅವತ್ತು ಹಿಮವಂತನೇ ಇಲ್ಲದಿದ್ದರೆ ಜಾನಿಯ ಬದುಕು ಏನಾಗಿ ಹೋಗ್ತಿತ್ತೋ. ಇಷ್ಟು ಮಾತ್ರದ ಮಾತು ಕೇಳೋದಿಕ್ಕೆ ಅಲ್ಲಿಂದ ಬರಬೇಕಾಗಿತ್ತಾ? ಯಾರ ಕೈಲಾದ್ರೂ ಹೇಳ್ಕಳಿಸಿದ್ರೆ ಸಾಕಿತ್ತು. ಮೆಡಿಕಲ್ ಸೀಟು ಅಂದ್ರೆ ಸ್ವಲ್ಪ ದೊಡ್ಡ ಲೆಕ್ಕಾಚಾರವೇ, ಆದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೆಷ್ಟೇ ಲಕ್ಷ ಆದ್ರೂ ಈ ಕೆಲಸ ತಪ್ಪೋದಿಲ್ಲ, ಮಾಡ್ಕೊಡ್ತೀನಿ ಅಂದ್ಲು. ಆಗ ಹಿಮವಂತ, ನಿನ್ನ ಕೆಲಸ ಅದಲ್ಲ, ಎಷ್ಟು ಲಕ್ಷ ಅಂತ ಒಂದು ಕಾರ್ಡ್ ಬರಿ, ಸೀಟು ಕೈ ತಪ್ಪಾರ್ದು, ದುಡ್ಡಿನ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಷ್ಟು ಅಂತ ಮೊದಲೇ ಹೇಳೋಕ್ಕಾಗುತ್ತಾ ನೋಡು. ಪ್ರಾರ್ಥನಾಳ ರಿಸಲ್ಟ್ ಬಂದ್ಮೇಲೆ ಮತ್ತೆ ಬರ್ತೀನಿ ಅಂದವನೇ ಎದ್ ನಿಂತ. ಹಿಮವಂತನ ಮನೆಯಲ್ಲಿ ನೀರು ಕೂಡ ಕುಡಿಯೋಲ್ಲ ಅಂತ ಕಾವೇರಿಗೆ ಗೊತ್ತು. ಬಾಗಿಲ ತನಕ ಬೀಳ್ಕೊಡುವವಳಂತೆ ಬರ್ತಾಳೆ. ಮಧ್ಯದ ಕೋಣೆಯಿಂದ 2 ಹುಡುಗಿಯರ್ಯಾರೋ ಇಣುಕಿ ನೋಡಿದರು. ಕಣ್ಣಲ್ಲೇ ಗದರ್ತಾಳೆ ಕಾವೇರಿ.
ಅವನು ತೀರಾ ಕಾಂಪೌಂಡು ದಾಟುವಾಗ, ಪ್ರಾರ್ಥನಾ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ, ದೇವರು ನಿಮ್ಮನ್ನ ತಣ್ಣಗಿಟ್ಟಿರ್ಲಿ ಅಂದುಬಿಡ್ತಾಳೆ. ಸೂಳೆಯ ಮಾತು ಸತ್ಯವಾಗುತ್ತದಂತೆ, ಹೌದಾ? ತನ್ನಲ್ಲಿ ತಾನೇ ಕೇಳ್ಕೊಂಡ ಹಿಮವಂತ. ಗೇಟಿನ ಚಿಲಕ ಅದುಮುವಾಗ ಜಾಹ್ನವಿ ಹೇಗಿದ್ದಾಳೆ ಅಂತ ಕೇಳೋಣವೆಂದ್ಕೊಂಡ. ಇತ್ತೀಚೆಗಷ್ಟೇ ಅವಳ ಪತ್ರ ಬಂದಿದೆಯಲ್ಲ ಅಂತ ಅನ್ಸಿ ಸುಮ್ಮನಾಗ್ತಾನೆ. ಅವನು ಕಾಂಪೌಂಡಿನಿಂದ ಹೊರಬಿದ್ದು ಬೀದಿ ತಿರುವಿನಲ್ಲಿ ಕಣ್ಮರೆಯಾಗುವ ಹೊತ್ತಿಗೆ ಅದೇಕೋ ಕಾವೇರಿಯ ಕಣ್ಣು ತುಂಬಿ ಬಂದಿದ್ದವು. ಭಗವಂತ, ಈ ಬದುಕನ್ನ ಇವತ್ತಿನಿಂದಲಾದರೂ ಕೈ ಹಿಡಿದು ನಡೆಸು. ನಿಟ್ಟಿಸುರು ಮತ್ತು ಯಾಚನೆಗಳ ಮಧ್ಯೆ ತೊಯ್ದಂತಿದ್ದ ಮಾತುಗಳನ್ನ ತನಗೆ ತಾನೇ ಎಂಬಂತೆ ಹೇಳಿಕೊಂಡು ನೆಲಕ್ಕೊಮ್ಮೆ ಹಣೆ ಹಚ್ಚಿದಳು ಪ್ರಾರ್ಥನಾ. ಅವಳಿಗದು ನಿತ್ಯದ ರೂಢಿ. ತೀರಾ ಮಲಗುವ ಮುನ್ನ ದೇವರ ಪಟಕ್ಕೆ ಕೈ ಮುಗಿಯುತ್ತಾಳೆ. ಅದರ ಮುಂದೆ ಊರಿದ ಮೊಳಕಾಲುಗಳಲ್ಲಿ ಕುಳಿತು ನೆಲಕ್ಕೆ ಹಣೆ ಹಚ್ಚುತ್ತಾಳೆ. ಪ್ರಾರ್ಥನೆಯಿಂದ ಆರಂಭವಾಗುವ ದಿವಸ ಪ್ರಾರ್ಥನೆಯೊಂದಿಗೇ ಮುಗಿಯಬೇಕು. ಯಾರಿಟ್ಟರೋ ತನಗೆ ಇಂಥದೊಂದು ಚಂದದ ಹೆಸರು. ದೇವರಿದ್ದಾನೋ ಇಲ್ಲವೋ, ಕೈ ಹಿಡಿದು ನಡೆಸುತ್ತಾನೋ ಇಲ್ಲವೋ, ಆದರೆ ಪ್ರಾರ್ಥನೆಯಂತೂ ಪ್ರತಿ ಮನುಷ್ಯನಲ್ಲೂ ಇದೆ. ಆದರೆ ಈ ಬಾರಿ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಾಗ ಅದೇಕೋ ದೇವರು ಆತನಕ ನಿಂತಿದ್ದ ಜಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಮವಂತನ ಆಕೃತಿ ಕಂಡಂತಾಗಿತ್ತು. ಅವನು ದೇವರಲ್ಲದೆ ಮತ್ತೇನೋ, ಪ್ರೀತಿ, ಆಶ್ರಯ, ನೆಮ್ಮದಿ, ಕಂಫರ್ಟ್ ಮತ್ತು ಬದುಕಿಗೊಂದು ದಿಕ್ಕು ಕಲ್ಪಿಸಿಕೊಡುವವನೇ ದೇವರಲ್ಲವೇ? ಒಂದು ಸಲ ಅವನನ್ನೇ ಕೇಳಬೇಕು, ನಾಳೆಯಿಂದ ನಿನ್ನನ್ನು ದೇವರೇ ಅಂತ ಕರೆಯಲ್ಲ? ಅವಳಿಗೆ ಗೊತ್ತು. ಹಿಮವಂತ್ ನಕ್ಬಿಡ್ತಾನೆ. ಮಂಡಿ ಮರ್ಚೆಂಟು ಶಾಂತಪ್ಪ ಹೈಮಣ್ಣ ಅಂದಾಗ ನಕ್ಕಂತೆಯೇ. ಈ ಭಾವ ಮೊಳೆತದ್ದು ನಿನ್ನೊಬ್ಬಳಲ್ಲೇ ಅಲ್ಲ. ಆಣದ ಬದುಕಿನೆದುರು, ಭಗವಂತನೆದುರು ಬರಿಗೈ ಜೋಡಿಸಿಕೊಂಡು ನಿಂತ ಈ ಹಿಮವಂತನೆಂಬ ಏಕಾಂಗಿಗೆ ನೀನು ಪ್ರಾರ್ಥನೆಯಂತೆ ದೊರಕಿದವಳು. ಅದು ಫಲಿಸುತ್ತದೋ ಇಲ್ವೋ ಕಂಡವ್ರು ಯಾರು? ಆದರೆ ಪ್ರಾರ್ಥನೆ ಆ ಕ್ಷಣದ ಮಟ್ಟಿಗೆ ತೃಪ್ತಿ ನೀಡ್ತದೆ, ಅಷ್ಟು ಸಾಕು. ಹಾಗಂತ ಕಣ್ಣುಗಳಲ್ಲೇ ಹೇಳಿದ್ದ ಹಿಮವಂತ್. ಓದ್ತಿದ್ದ ಬಯಾಲಜಿ ಪುಸ್ತಕದಿಂದ ಪಕ್ಕನೆ ತಲೆ ಎತ್ತಿ ನೋಡ್ತಾಳೆ. ಗೋಡೆಗೆ ಹೊರಗೆ ಕುಳಿತಿದ್ದ ಹಿಮವಂತ್ ಅದ್ಯಾವುದೋ ಕನಸಿನಲ್ಲಿ ಕಳೆದು ಹೋದವನಂತಿದ್ದ. ಸ್ಟವ್ ಮೇಲಿರಿಸಿದ್ದ ತಪ್ಪಲೆಯಲ್ಲಿ ಅನ್ನ ಕುದ್ದು ಸುಮ್ಮನಾಗಿತ್ತು. ಅವತ್ತಷ್ಟೇ ಹಿಮವಂತ್ ಎಲ್ಲಿಂದಲೋ ದುಡ್ಡು ಜೋಡಿಸಿ ಪ್ರಾರ್ಥನಾಳಿಗೊಂದು ಚೂಡಿದಾರ್ ತಂದುಕೊಟ್ಟಿದ್ದ. ಮನೆಯಲ್ಲಿದ್ದಾಗ ಹಾಕಿಕೊಳ್ಳಲು ಕಪ್ಪು ಬಣ್ಣದ ನೈಟಿ. ಬಟ್ಟೆ ಅಂಗಡಿಗೂ ಅವಳನ್ನ ಕರ್ಕೊಂಡೋಗಿರ್ಲಿಲ್ಲ. ಅಂಗಡಿಯವನು ಎದುರಿಗೆ ಹರಡಿದ್ದ 10 ದಿರಿಸುಗಳಲ್ಲಿ ಒಂದೆರಡನ್ನ ಸುಮ್ಮನೆ ಕೈಲಿ ಹಿಡ್ಕೊಂಡು ದಿಟ್ಟಿಸ್ದ. ಪರೀಕ್ಷೆಗೆ ಓದಲು ಕಪ್ಪು ಬಣ್ಣದ ನೈಟಿ ಸಾಕು, ಪರೀಕ್ಷೆ ಬರೆಯಲು ಅಗ್ಗದ ಬಟ್ಟೆಯ ಚೂಡಿದಾರ್. ಎಂಥ ದಿರಿಸಿನಲ್ಲೂ ಪ್ರಾರ್ಥನಾ ಮುದ್ದಾಗಿಯೇ ಕಾಣ್ತಾಳೆ ಅನ್ನಿಸ್ತು. ಹೆಂಗಸರ ಬಟ್ಟೆ ಖರೀದಿಸಿ ಅಭ್ಯಾಸ ಕೂಡ ಇಲ್ಲ. ನನಗಾದರೂ ಎಷ್ಟು ಮಹಾ ಬಟ್ಟೆ ಖರೀದಿಸಿದ್ದಾನೆ. ಹೊಸ ಬಟ್ಟೆ ಹಾಕಿಕೊಂಡ ದಿನ ಕೂಡ ಕನ್ನಡ ಎದುರು ನಿಂತು ನೋಡ್ಕೊಂಡವನಲ್ಲ. ಮೊದಲಿನಿಂದಲೂ ಅಷ್ಟೇ, ಒಂದು ಜೊತೆ ಅಂಡಿನ ಮೇಲೆ, ಇನ್ನೊಂದು ಜೊತೆ ಬಂಡೆಯ ಮೇಲೆ ಎಂಬಂತೆ ಬೆಳೆದವನು. ಮುಳ್ಳಯ್ಯನಗಿರಿಯ ತುದಿಯಲ್ಲಿ ಅವತ್ತು ಸಾಯಂಕಾಲ ಸೂರ್ಯ ಮುಳುಗ್ತಿದ್ದ ಹೊತ್ನಲ್ಲಿ ದಟ್ಟ ಕೇಸರಿ ಹಾಕಿಕೊಂಡು ದಿನ್ನೆ ಏರುತ್ತಾ ಬಂದ ಕಪ್ಪು ಗಡ್ಡದ ಚಿಕ್ಕ ವಯಸ್ಸಿನ ಸನ್ಯಾಸಿಯೊಬ್ಬರನ್ನ ನೋಡಿದಾಗ ಮಾತ್ರ ಜೀವನದಲ್ಲಿ ಯಾವತ್ತಾದರೂ ಅಂಥದೊಂದು ಕಾವಿದಿರಿಸು ಧರಿಸ್ಬೇಕು ಅಂತ ತೀವ್ರವಾಗಿ ಅನ್ನಿಸ್ಬಿಟ್ಟಿತ್ತಂತೆ. ಆಗಿನ್ನೂ ಅವನು ಪ್ರಾರ್ಥನಾಳನ್ನ ನೋಡಿರ್ಲಿಲ್ಲ. ದಿರಿಸು ಅಂತ ಉತ್ಕಟವಾಗಿ ಆಸೆ ಆದದ್ದು ಅದೊಂದು ಕಾವಿಯನ್ನ ನೋಡಿದಾಗ ಮಾತ್ರ. ಆಮೇಲೇನಿದೆ, ಪ್ರಾರ್ಥನಾಳನ್ನ ನೋಡಿದ ಮರುಕ್ಷಣದಿಂದ ಅವನಲ್ಲಿ ಮೊಳೆತು ನಿಂತದ್ದು ಒಂದೇ ಆಸೆ, ದುಡ್ಡು ಮಾಡಬೇಕು. ಕೇವಲ ಅವಳಿಗಾಗಿ, ಅವಳು ಡಾಕ್ಟರ್ ಆಗುವುದಕ್ಕಾಗಿ, ಅವಳು ಸುಖವಾಗಿರೋದಕ್ಕಾಗಿ ಅರಸಿಕೊಂಡು ಹೋಗಿದ್ದರೆ ಈ ಹೊತ್ತಿಗೆ ಅವೆಷ್ಟು ಸುಖಗಳನ್ನು ಅಳೆದು ತಂದು ಈ ರೂಮಿನ ಅಂಗಳದಲ್ಲಿ ಕೆಡವಿಕೊಂಡಿರುತ್ತಿದ್ದೆನೋ. ಮೊನ್ನೆ ಆಗಿದ್ದಾದರೂ ಏನೋ, ಅರ್ಧ ಗಂಟೆಯ ಮಾತುಕತೆಯಷ್ಟೇ. ಶಾಂತಪ್ಪನ ಸ್ಕೂಟರ್ನಲ್ಲಿ ಕುಳಿತೆ ಶಿವಮೊಗ್ಗೆಯ ಒಂದು ತುದಿಗಿರುವ ಗಾಡಿ ಕೊಪ್ಪಕ್ಕೆ ಹೋಗಿ ಬಂದದ್ದಾಗಿತ್ತು. ತೀರಾ ದೂರವೇನಲ್ಲ, ಊರ ಅಂಗಳದಲ್ಲೇ ಇದೆ ಆ ಖಾಲಿ ಜಮೀನು. ರಸ್ತೆ ಬದಿಯಲ್ಲಿ ಸ್ಕೂಟರ್ ನಿಲ್ಲಿಸಲು ಹೇಳಿ ಜಮೀನಿನ ಉದ್ದಗಲಕ್ಕೂ ಶಾಂತಪ್ಪನನ್ನ ಓಡಾಡಿಸಿದ್ದ. ಹಾಕಿದ್ದ ದುಡ್ಡಿಗೆ ನಷ್ಟವಿಲ್ಲ. ಶ್ರದ್ಧೆಯಿಂದ ಓಡಾಡಿ ಮಾಡಿದ್ರೆ 6 ತಿಂಗಳಲ್ಲಿ ಕನಕ ವೃಷ್ಟಿ, ಅಸಲು ಲಾಭ ಎಲ್ಲ ನೀವೇ ಇಟ್ಕೊಳ್ಳಿ, ನನಗೆ ಪಾಲ್ಬೇಡ, ಸಂಬಳವೂ ಬೇಡ. ಪ್ರಾರ್ಥನಾ ಡಾಕ್ಟರ್ ಆಗ್ಬೇಕು. ಅವಳ ಓದಿಗೆ ಅಂತ ಸಾಲ ಕೊಡಿ. ಸಂಬಳವಿಲ್ಲದೆ ನಿಮಗೋಸ್ಕರ ದುಡಿತೇನೆ, ಬಡ್ಡಿ ಇಲ್ಲದೆ ಪ್ರಾರ್ಥನೆಗಳಿಗೋಸ್ಕರ ಸಾಲ ಕೊಡಿ. ಅವಳು ಡಾಕ್ಟರ್ ಆಗಿ ಬಿಳಿ ಕೋಟು, ಕೊರಳಿಗೊಂದು ಸ್ಟೆಥೋಸ್ಕೋಪ್ ಧರಿಸ್ಕೊಂಡು ದಾವಣಗೆರೆಯ ಮೆಡಿಕಲ್ ಕಾಲೇಜಿನಿಂದ ಹೊರಬಿದ್ದ ಮಾರನೇ ದಿನದಿಂದ ನಿಮ್ಮ ಸಾಲ ತೀರಿಸಲು ಪ್ರಾರಂಭಿಸ್ತೀನಿ. ಆ ಹೊತ್ತಿಗೆ ಗಾಡಿಕೊಪ್ಪದ ಜಮೀನು ನಿಮ್ಮ ಬೊಕ್ಕಸ ತುಂಬಿಬಿಟ್ಟಿರುತ್ತದೆ. ನಾನು ಬರೀ ಮಾತ್ನವನಲ್ಲ ಶಾಂತಪ್ಪನವ್ರೆ, ಮಾತು ತಪ್ಪುವವನೂ ಅಲ್ಲ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗಾಡಿಕೊಪ್ಪಕ್ಕೆ ಬಂದು ಜಮೀನಿಗಿಷ್ಟು ಅಡ್ವಾನ್ಸ್ ಕೊಟ್ಬಿಡೋಣ, ಏನಂತೀರಿ ಅಂದಿದ್ದ. ಶಾಂತಪ್ಪ ಏನೂ ಅಂದಿರಲಿಲ್ಲ. ಆತ ಹುಟ್ಟು ವ್ಯಾಪಾರಿ, ಹಿಂಡುವ ಹಸು ಯಾವುದು ಅಂತ ತಕ್ಷಣ ಅರಿಯಬಲ್ಲ ಜಾಣ. ಹಿಮವಂತ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನಿಗೆ ಅರ್ಥವಾಗಿತ್ತು.
ಹಿಮವಂತ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನವರಿಗೆ ಅರ್ಥವಾಗಿತ್ತು. ನಿಮ್ಮ ದುಡ್ಡು ನನ್ನ ಕನಸು ಭೇಟಿಯಾದರೆ ಸಾಕು, ನಿಮ್ಮ ಬೊಕ್ಕಸದ ಮೇಲೆ ಕನಕವೃಷ್ಟಿ, ಅದಿಷ್ಟು ನೀವೇ ಇಟ್ಕೊಳ್ಳಿ, ನನ್ನ ಪ್ರಾರ್ಥನೆಗಳಿಗಾಗಿ ಸಾಲ ಕೊಡಿ. ದೂಸರ ಮಾತೇ ಆಡಿರಲಿಲ್ಲ ಶಾಂತಪ್ಪ. ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ. ಈ ಜಮೀನಿನಲ್ಲಿ ಮೊದಲು ಕಲ್ಲು ಹೂಳಿದ್ದ ದಿನ, ನೀವು ಹಾಕಿದ ದುಡ್ಡಿಗೆ ಮೊದಲ ಪ್ರತಿಫಲ ಬಂದ ದಿನ ಅವತ್ತು ಕೇಳ್ತೀನಿ ಸಾವುಕಾರ್ರೆ. ಅಲ್ಲಿಯ ತನಕ ನಂಗೊಂದು ಬಿಡುಗಾಸ್ ಕೂಡ ಬೇಡ ಅಂದು ಬಂದಿದ್ದ. ಅವನ ಕಣ್ಣುಗಳಲ್ಲಾಗಲೇ ಪ್ರಾರ್ಥನಾ ಲೇಔಟ್ ಸಣ್ಣಗೆ ಮೈಮುರಿತಿತ್ತು. ಎಂಥ ಚಂದದ ಹೆಸರಲ್ವೇ, ಪ್ರಾರ್ಥನಾ ರೆಸಾರ್ಟ್, ಪ್ರಾರ್ಥನಾ ಪಾರ್ಕ್, ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಮತ್ತು ಪ್ರಾರ್ಥನಾ ಹಾಸ್ಪಿಟಲ್. ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು. ಪ್ರಾರ್ಥನಾಳ ಪಕ್ಕದಲ್ಲಿ ನಿಂತು ಅದನ್ನು ನನಸಾಗಿಸಬೇಕು. ಇಷ್ಟಕ್ಕೂ ಪ್ರಾರ್ಥನಾ ಲೇಔಟ್ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟು ಶಾಂತಪ್ಪ ಒಪ್ತಾನಾ ಗೊತ್ತಿಲ್ಲ. ತಮ್ಮ ವಂಶದ ಹೆಸರಿಡು ಅನ್ಬಹುದು, ನಂದಕ್ಕನ ಹೆಸರಿಡು ಅನ್ಬಹುದು. ಹೆಸರು ಯಾವುದಾದರೇನಂತೆ, ಕನಸು ನನ್ನದು. ಸೆಂಟ್ರಲ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದ್ತಿದ್ರೆ, ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತುಕೊಂಡು ಮಂಜಿನಷ್ಟು ಬೆಳ್ಳಗಿನ ಹಾಳೆಯಲ್ಲಿ ಪೆನ್ಸಿಲ್ನಿಂದ ಸರನೆ ಕೆಲವು ಗೆರೆಗಳನ್ನ ಎಳೆಯತೊಡಗಿದ. ಅವನಿಗೊಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದ್ಬಿಟ್ಟಿತ್ತು. ನೆಲ ತನ್ನದಲ್ಲ, ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ, ಜನ್ಮದಲ್ಲೊಂದು ಮನೆ ಕೂಡ ಕಟ್ಟಿದವನಲ್ಲ, ಎಷ್ಟು ಎಕರೆಗೆ ಎಷ್ಟು ಸೈಟುಗಳಾಗುತ್ತವೆ ಎಂಬುದು ಅಂದಾಜು ಕೂಡ ಇಲ್ಲ. ಇಲ್ಲಿ ರಸ್ತೆ, ಇಲ್ಲಿ ಬಾವಿ, ಇಲ್ಲೊಂದು ಪಾರ್ಕು, ಮೂಲೆಯಲ್ಲೊಂದು ದೇವಸ್ಥಾನ. ಶಾಲೆಗೆ ಅಂತ ಮಗುವನ್ನ ಲೇಔಟಿನಿಂದ ಆಚೆಗೆ ಕಳಿಸಲೇಬೇಕಾಗಿಲ್ಲ. ಪುಟ್ಟ ಶಾಲೆ ಕಟ್ತೇನೆ, ನರಸಿಂಹಯ್ಯನವರೇ ಬಂದು ಶಾಲೆ ನಡೆಸ್ಕೊಡುವಂತಿದ್ರೆ ಅಷ್ಟೇ ಅಲ್ಲ, ಸುಮ್ಮನೆ ಫೋನ್ ಮಾಡಿ ಹೇಳಿದ್ರೆ ಸಾಕು, ಅಕ್ಕಿ, ಬೇಳೆ, ಎಣ್ಣೆ ಹಿಟ್ಟು, ತರಕಾರಿ, ಲೈಟ್ ಬಿಲ್ಲು, ನೀರಿನ ಬಿಲ್ಲು, ಮನೆ ಕಂದಾಯ ಎಲ್ಲ ತೂಗಿಸ್ಕೊಂಡು ಹೋಗುವವರಿರ್ತಾರೆ. ಬೇಜಾರಾದ್ರೆ ಪುಟಾಣಿ ಸಿನಿಮಾ ಹಾಲು, ಕಾಯಿಲೆ ಬಿದ್ದರೆ ಪ್ರಾರ್ಥನಾ ಹಾಸ್ಪಿಟಲ್ಲು, ಮದುವೆಗೊಂದು ಛತ್ರ, ಚಿಕ್ಕ ಪಾರ್ಟಿ ಹಾಲು, ದೊಡ್ಡ ಆಟದ ಬಯಲು, ಒಂದು ಪ್ಲೇ ಹೋಮ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆ ಹೊರೆಯವರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದ ಸೈಟು ಯಾರಿಗೆ ಮಾರಬೇಕು ಅವರನ್ನ ನೀವೇ ಕರೆತನ್ನಿ. ನಿಮಗೊಂದಿಷ್ಟು ಕಮಿಷನ್ನು. ಜಮೀನು ನಮ್ಮದಿರಬಹುದು, ಮನೆ ಕಟ್ಟಿಕೊಡುವವರು ನಾವೇ ಆಗಿರಬಹುದು, ಜೀವನ ಪೂರ್ತಿ ಒಟ್ಟಿಗಿರ್ಬೇಕಾದವರು ನೀವೇ ಅಲ್ವೇ? ಬಿಳಿ ಹಾಳೆಯ ಬ್ರೌಸರಿನ ಮೇಲೆ ಹಾಗಂತ ಕೊನೆಯ ವಾಕ್ಯ ಬರೆದು ತಲೆ ಎತ್ತಿ ನೋಡಿದ. ಪ್ರಾರ್ಥನಾ ಬಯಲಜಿಯಲ್ಲಿ ಮುಳುಗಿ ಹೋಗಿದ್ದಳು. ಒಂದೇ ಒಂದ್ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೆಂದುಕೊಂಡ. ಓದುತ್ತಾ ಕುಳಿತಿದ್ದವಳ ಮನಸ್ಸನ್ನ ಕದಲಿಸಲು ಮನಸ್ಸಾಗಿಲ್ಲ. ಅಸ್ಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗೋದು ಬೇಡ. ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದ್ರಾಯ್ತು. ಬ್ರೌಸರ್ ಮಡಚಿ ಜೇಬ್ಗಿಟ್ಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನಾಳನ್ನ ನೋಡ್ತಾನೆ. ಬಯಲಜಿ ಅವಳನ್ನ ಆವರಿಸ್ಕೊಂಡಿತ್ತು. ಲೈಬ್ರರಿ ಮುಚ್ಚುವ ಹೊತ್ತಿಗೆ ಹಿಂತಿರುಗಿದರಾಯ್ತು ಅಂದ್ಕೊಂಡು ಕುರ್ಚಿಯಿಂದ ಮೇಲೆದ್ದು ಹೊರಬಿದ್ದ.